ನಮಸ್ಕಾರ. ನನ್ನ ಪ್ರೀತಿಯ ಇನ್ಸ್ಪೈರ್ ಇಂಡಿಯಾ ಹೂಡಿಕೆದಾರರಿಗೆ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಇವತ್ತು ಭಾರತ ದೇಶ ಎಕನಾಮಿಕಲಿ 4ನೇ ಬಲಾಢ್ಯ ರಾಷ್ಟ್ರ ಆಗಿ ಹೊರಹೊಮ್ಮಿದೆ. ಈ ಒಂದು ಸ್ವಾತಂತ್ರ್ಯ ಪಡೆಯಲು ನಮ್ಮ ದೇಶದ ಸ್ವಾತಂತ್ರ್ಯಗಾರರು ತುಂಬ ಕಷ್ಟನ ಪಟ್ಟು ಅವರ ರಕ್ತ ಮತ್ತು ಬೆವರನ್ನು ಸುರಿಸಿ ಹಲವಾರು ಬಾರಿ ಜೈಲಿಗೆ ಹೋಗ್ಬಿಟ್ಟು ನಮಗೆ ಒಂದು ಇಂಡಿಪೆಂಡೆನ್ಸ್ನ ತಂದುಕೊಟ್ಟಿದ್ದಾರೆ. ಇಂಥ ಒಂದು ಅಮೂಲ್ಯವಾದಂಥ ಉಡುಗೊರೆ ನಾವೆಲ್ಲರೂ ಅನುಭವಿಸ್ತಾ ಇವತ್ತು ನಮ್ಮದೇ ಆದಂಥ ಒಂದು ಕನಸುಗಳನ್ನ ನನಸು ಮಾಡ್ತಾ ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ. ಇವತ್ತು ಇಂಡಿಪೆಂಡೆಂಟ್ ಭಾರತದಲ್ಲಿ ಇನ್ನೊಂದು ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ, ಅದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಹಾಗಾದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಏನು? ಯಾವುದೇ ಥರ ಒಂದು ಹಣಕಾಸಿನ ತೊಂದರೆ ಇಲ್ಲದೆ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಳೋದು, ನಾನು ಹಣಕ್ಕಾಗಿ ಕೆಲಸ ಮಾಡೋದನ್ನ ಬಿಟ್ಟು ಹಣ ನನಗಾಗಿ ಕೆಲಸ ಮಾಡುವಂಥದ್ದು, ಸ್ಟ್ರೆಸ್ ಫ್ರೀ ಜೀವನ ಮಾಡುವಂಥದ್ದನ್ನು ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕರಿತಾ ಇದ್ದೀವಿ. ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಪಡ್ಕೋಬೇಕಾದ್ರೆ ನಾವು ಏನೇನು ಮಾಡಬೇಕು? ಉಳಿತಾಯ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಎರಡನೇದು, ಉಳಿತಾಯ ಮಾಡಿರೋ ಹಣನ ಹೇಗೆ ಹೂಡಿಕೆ ಮಾಡಬೇಕು. ಈ ಹೂಡಿಕೆ ಮಾಡಬೇಕಾದ್ರೆ ಒಂದು ಫಂಡಮೆಂಟಲ್ ರೂಲ್ ಏನಂತಂದರೆ ಅಸೆಟ್ ಅಲೋಕೇಶನ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಉಪಯೋಗಿಸುವಂಥ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಇರಬೇಕು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇರಬೇಕು, ಡೆಟ್ ಇನ್ವೆಸ್ಟ್ಮೆಂಟ್ ಇರಬೇಕು ಮತ್ತು ರಿಯಲ್ ಎಸ್ಟೇಟ್ ಇರಬೇಕು ಅನ್ನೋದು ತಿಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇವತ್ತು ಬಹಳಷ್ಟು ಜನರಿಗೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಅದರ ಒಂದು ಮಾರ್ಕೆಟ್ ವಾಲಟಿಲಿಟಿಯಿಂದ ಭಯ ಆಗುತ್ತೆ. ಅಂಥವ್ರಿಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಮ್ಯೂಚುವಲ್ ಫಂಡಲ್ಲೂ ಸಹ SIPಗಳ ಮೂಲಕ ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಫೈನಾನ್ಷಿಯಲ್ ಗೋಲ್ಸ್ಗಳೇನಿದೆ ಇದನ್ನು ಪಡೆದುಕೊಳ್ಳೋಕ್ಕೆ ಅದು ಸಹಾಯ ಆಗುತ್ತೆ. ಇದೆಲ್ಲದರ ಒಂದು ಫೌಂಡೇಶನ್ ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಬೈ ಚಾನ್ಸ್ ನಾಳೆ ಯಾವುದೇ ಥರ ಒಂದು ರಿಸ್ಕ್ನ ಆಗೋದಾದರೆ, ಅಂದ್ರೆ ಖರ್ಚುಗಳೇನಿದೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನಬೇಕಂದ್ರೆ 3 ಇನ್ಶೂರೆನ್ಸ್ಗಳು ಇಂಪಾರ್ಟೆಂಟ್ ಇದೆ. ಒಂದು ಟರ್ಮು, ಒಂದು ಹೆಲ್ತ್, ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಇದು ಎಲ್ಲನೂ ನಾವು ಎಷ್ಟರ ಮಟ್ಟಿಗೆ ತೊಗೊಳ್ಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಅದನ್ನು ಹೇಗೆ ಹೂಡಿಕೆ ಮಾಡಬೇಕಂತ ತಿಳ್ಕೊಬೇಕಂದ್ರೆ ಒಬ್ಬ ಫೈನಾನ್ಷಿಯಲ್ ಕೋಚ್ನ ನೆಸೆಸಿಟಿ ಇದೆ. ಫೈನಾನ್ಷಿಯಲ್ ಕೋಚ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಎಂಟೈರ್ ಡೇಟಾನ ಅನಲೈಸ್ ಮಾಡಿ ನಿಮಗೆ ಕೆಲವೊಂದಷ್ಟು ಫೈನಾನ್ಷಿಯಲ್ ಅಸೆಸ್ಮೆಂಟ್ಗಳ ಜೊತೆ ನಿಮ್ಮ ವಯಸ್ಸಿಗೆ ತಕ್ಕಾಗೆ, ನಿಮ್ಮ ರಿಸ್ಕ್ ಅಪಿಟೈಟ್ಗೆ ತಕ್ಕಾಗೆ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ಮಾಡುವಂಥ ಒಬ್ಬ ಫೈನಾನ್ಷಿಯಲ್ ಕೋಚ್ ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ನೀವೆಲ್ಲನೂ ಮಾಡೋದೇ ಆದರೆ ನೆಕ್ಸ್ಟು 5ರಿಂದ 10ರಿಂದ 15 ವರ್ಷಗಳಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಪಡೆದುಕೊಳ್ಳೋಕ್ಕೆ ಅದು ಸಹಾಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು 79ನೇ ಸ್ವಾತಂತ್ರ್ಯ ದಿನೋತ್ಸವ ಏನಿದೆ, ಇದು ಒಂದು ದಿನದ ಸೆಲೆಬ್ರೇಷನ್ ಆಗಬಾರ್ದು. ಇಂಡಿಪೆಂಡೆನ್ಸ್ ಏನಿದೆ ಇದನ್ನು ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇವತ್ತಿಂದ ನಮ್ಮ ಜರ್ನಿನ ಶುರು ಮಾಡಿ ಬರುವಂಥ 5 ಅಥವಾ 10 ವರ್ಷಗಳಲ್ಲಿ ನಾವೆಲ್ಲರೂ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕಂತ ಕೇಳ್ತಾ ಇದ್ದೀನಿ. ಇದರೊಂದಿಗೆ ನಾವೆಲ್ಲರೂ ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ನಿಮ್ಮೆಲ್ಲರಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಲೆಟ್ ಅಸ್ बोलो भारत माता की, बोलो भारत माता की, वंदे वंदे।